ನಮಸ್ತೆ, ವೆಲ್ಕಮ್ ಟು ಮಿಲಿಯನರ್ಸ್ ಗ್ರೂಪ್. ನಿಮ್ಮ ಹೆಸರು ಹಾಗೆ ನೀವು ಎಲ್ಲಿಂದ ಬಂದಿರೋದು? ಹಾಯ್, ನನ್ನ ಹೆಸರು ರಿತು ಧೋತ್ರೆ. ನಾನು ಬೆಂಗಳೂರಲ್ಲಿ ಸ್ಟೇ ಮಾಡೋದು. ಮಿಲಿಯನರ್ಸ್ ಗ್ರೂಪ್ ಬಗ್ಗೆ ನಿಮಗೆ ಹೇಗೆ ಗೊತ್ತಾಯಿತು? ಸೊ ಇಲ್ಲಿ ನಮ್ಮಪ್ಪ ಆಲ್ರೆಡಿ ಒಂದು 3 days ಸೆಷನ್ ವರ್ಕ್ಶಾಪ್ ಏನಿತ್ತು ಅದನ್ನು ಆಲ್ರೆಡಿ ಅಟೆಂಡ್ ಮಾಡಿದ್ರು. ಸೊ ನಮ್ಮಪ್ಪಗೆ ತುಂಬ ಚೆನ್ನಾಗಿ ಅನಿಸ್ತು. ಇವಾಗ ನಮ್ಮ ಮಕ್ಕಳು ಹೋಗಬೇಕು ಅನ್ನೋ ಒಂದು ಇದರಲ್ಲಿ ನಮಗೂ ಹೇಳಿದ್ರು. ನಾನು ವೆಬಿನಾರ್ ಅಟೆಂಡ್ ಮಾಡಿದೆ. ಸೊ ಅದರಲ್ಲಿ ನನಗೆ ಇಂಟ್ರೆಸ್ಟ್ ತುಂಬ ಚೆನ್ನಾಗಿ ಹೇಳ್ಕೊಡ್ತಾರೆ ಅನ್ನೋ ಒಂದು ಕಾನ್ಫಿಡೆನ್ಸ್ ಸಿಕ್ತು ಅದರಲ್ಲೇ. ಸೊ ಹೋಗಿ ನೋಡಿ ಟ್ರೈ ಮಾಡೋಣ, ಗಿವ್ ಇಟ್ ಎ ಟ್ರೈ ಅನ್ನೋ ಒಂದು ಕಾರಣದಿಂದ ಬಂದು ಮೇಡಮ್, ಈಗ ನೀವು 3 days ಸೆಷನ್ ಆಲ್ರೆಡಿ ವರ್ಕ್ಶಾಪ್ ಅಟೆಂಡ್ ಮಾಡಿದ್ದೀರಾ. ಈಗ ನಿಮ್ಮ ಕಾನ್ಫಿಡೆನ್ಸ್ ಲೆವೆಲ್ ಯಾವ ತರ ಇದೆ ಅಂತ ಮಾರ್ಕೆಟಲ್ಲಿ? ಸೊ ಮುಂಚೆ ನನಗೆ ಸ್ಟಾಕ್ ಮಾರ್ಕೆಟ್ ಬಗ್ಗೆ ಝೀರೋ ನಾಲೆಡ್ಜ್, ಅದ್ರ ಬಗ್ಗೆ ಒಂಚೂರು ಜ್ಞಾನ ಇರಲಿಲ್ಲ. ಹೊರಗಡೆ ವರ್ಲ್ಡಲ್ಲಿ ದಿಲ್ಸಿ ಇಟ್ ಇಸ್ ಅ ಗ್ಯಾಂಬ್ಲಿಂಗ್, ಇಟ್ ಇಸ್ ಅ ಲಕ್ ಅನ್ನೋದೆಲ್ಲ ಹೇಳ್ತಾರೆ. ನೆಗೆಟಿವ್ ರಿಸ್ಕ್ ಜಾಸ್ತಿ ಇರುತ್ತೆ ಅಂತ ಹೇಳ್ತಾರೆ. ಬಟ್ ಈ ವರ್ಕ್ಶಾಪಲ್ಲಿ ಅಟೆಂಡ್ ಮಾಡೋದ ನಂತರ ನನಗನ್ನಿಸ್ತು ದಿಸ್ ಇಸ್ ನಾಟ್ ಲಕ್, ದಿಸ್ ಇಸ್ ಸ್ಟ್ರಾಟಜಿ, ದಿಸ್ ಇಸ್ ಬಿಸ್ನೆಸ್. ಇದು ಒಂದು ಪ್ರಾಪರಾಗಿ ಸ್ಟ್ರಾಟಜಿ, ಪ್ರಾಪರಾಗಿ ಮ್ಯಾಥಮೆಟಿಕಲ್ ಕ್ಯಾಲ್ಕುಲೇಷನ್ಸ್ ಎಲ್ಲ ಮಾಡಿರೋ ಟೆಕ್ನಿಕ್ಸ್ ಇದೆ. ಸೊ ಅದನ್ನೆಲ್ಲ ನಾವು ಅರ್ಥ ಮಾಡಿಕೊಂಡ್ರೆ ವಿ ಕ್ಯಾನ್ ಗೆಟ್ ವೆರಿ ಗುಡ್ ಪ್ರಾಫಿಟ್. ಆ್ಯಂಡ್ ರಿಸ್ಕ್ ಎಲ್ಲ ಕಡೆ ಇದ್ದೇ ಇರುತ್ತೆ, ಬಟ್ ಅದು ಸ್ವಲ್ಪ ಕಮ್ಮಿ ರಿಸ್ಕಲ್ಲಿ ನಾವು ಗೆಲ್ಬೋದು ಅನ್ನೋದು ಒಂದು ಗೊತ್ತಾಯಿತು. ಕಾನ್ಫಿಡೆನ್ಸ್ ಇವಾಗ ಇನ್ನೂ ಜಾಸ್ತಿ ಆಗಿದೆ. ಸೊ ಐ ಕ್ಯಾನ್ ಟ್ರೇಡ್ ನಾವು. ಈ 3 days ವರ್ಕ್ಶಾಪ್ ಅಲ್ಲಿ ನಿಮ್ಗೆ ಯಾವ್ದು ಮೂವ್ಮೆಂಟ್ ಅನ್ಸಿಟ್ಟು ಎಸ್ ಐ ಕ್ಯಾನ್ ಡು ಪ್ರಾಫಿಟ್ಸ್ ಇನ್ ಸ್ಟಾಕ್ ಮಾರ್ಕೆಟ್ ಅಂತ? ಸೊ ಅವರು ಲೈವ್ ಎಕ್ಸಾಂಪಲ್ಸ್ ಹೇಳಬೇಕಾದ್ರೆ ನಮಗೇನೆ ಅವರು ಕಂಪನೀಸ್ ಹೇಳಿ ನಾನು ನಿಮಗೆ ಅದ್ರಲ್ಲಿ ಮಾಡಿ ತೋರಿಸ್ತೀನಿ, ಅದು ಹೇಗೆ ವರ್ಕ್ ಆಗೋದನ್ನ ಹೇಳ್ಕೊಡ್ತೀನಿ ಅಂತ ಹೇಳಿದ್ರು. ಸೊ ಆ ಥರ ಕೆಲವೊಂದು ಎಕ್ಸಾಂಪಲ್ಸ್ ಹೇಳಿದಾಗ ನಮಗೆ ಕಾನ್ಫಿಡೆನ್ಸ್ ಇನ್ನೂ ಜಾಸ್ತಿ ಬರುತ್ತೆ. ಇವಾಗ ಬೇರೆ ಕಡೆ ಎಲ್ಲ ಫೇಕ್ ಆಗು ಹೇಳ್ಕೊಡ್ತಾರೆ, ಲೈಕ್ ಆಗಿದ್ದನ್ನು ಅದನ್ನು ರಿಪೀಟ್ ಮಾಡಿ ಗೊತ್ತಿರುತ್ತೆ ಅವ್ರ ಚಾನ್ಸಸ್ ಯಾವ ಕಂಪನಿ ಚೂಸ್ ಮಾಡಬೇಕು ಅಂತ. ಬಟ್ ಇವರು ನಮಗೆ ಕಂಪನೀಸ್ನ ಚೂಸ್ ಮಾಡೋಕ್ಕೆ ಹೇಳಿ ಆ ಥರ ಲೈವ್ ಎಕ್ಸಾಂಪಲ್ಸ್ ಕೊಟ್ಟಾಗ ವಿಲ್ ಹ್ಯಾವ್ ದ ಟ್ರಸ್ಟ್ ಇನ್ ಹಿಮ್. ಓಕೆ, ಇದು ನಿಜವಾಗ್ಲೂ ಈ ಟೆಕ್ನಿಕ್ ನಿಜವಾಗ್ಲೂ ವರ್ಕ್ ಆಗುತ್ತೆ, ಇದನ್ನು ನಾವು ಕಲಿಬೋದು, ನಾವು ಅಪ್ಲೈ ಮಾಡ್ಬೋದು ಅಂತ ಗೊತ್ತಾಯಿತು. ಅವಾಗಿಂದ ಕಾನ್ಫಿಡೆಂಟ್ ಆಯಿತು. ಈಗ ನೀವು ಕೊನೆಯದಾಗಿ ಒಂದು ಸೆಂಟೆನ್ಸ್ ಅಲ್ಲಿ ಹೇಳೋದಿದ್ರೆ ಮಿಲಿಯನರ್ಸ್ ಗ್ರೂಪ್ ಬಗ್ಗೆ ಹಾಗೆ ಮೋಹನ್ ಸರ್ ಬಗ್ಗೆ ಏನಾದ್ರು ಹೇಳಿದರೆ ಏನಾದ್ರು? ಸೊ ಈ ವರ್ಕ್ಶಾಪಲ್ಲಿ ನಾಟ್ ಜಸ್ಟ್ ಸ್ಟಾಕ್ ಮಾರ್ಕೆಟ್ ಆರ್ ಟ್ರೇಡಿಂಗ್, ಇದರಲ್ಲಿ ನಾನು ಲೈಫ್ ಸ್ಕಿಲ್ಸ್ ಬಗ್ಗೆ ಅರ್ಥ ಮಾಡಿಕೊಂಡೆ. ಟೈಮ್ ಮ್ಯಾನೇಜ್ಮೆಂಟು, ಡಿಸಿಷನ್ ಮೇಕಿಂಗ್, ಸಣ್ಣ ಟೈಮಲ್ಲಿ ನಾವು ಹೇಗೆ ಸ್ಪಿರಿಚುವಲ್ ಗುರು ಅವರು ಬಂದು ನಮಗೆ ವರ್ಕ್ಶಾಪ್ ಹೇಳ್ಕೊಟ್ರು. ಸೊ ಅದರಲ್ಲೂ ಅಷ್ಟೇ ಸ್ಪಿರಿಚುವಲಿ ಲೈಕ್ ಲೈಫಲ್ಲಿ ಹೇಗೆ ಇರಬೇಕು, ರಿಚ್ ಮನಿನ ಹೇಗೆ ಅಟ್ರ್ಯಾಕ್ಟ್ ಮಾಡಬೇಕು ಅನ್ನೋದನ್ನೆಲ್ಲ ಹೇಳ್ಕೊಟ್ರು. So it's not just about stock market, it's more of life lesson anta ನನಗೆ ಅನಿಸ್ತು. Thank you very much, madam, and good luck for your trades. Thank you so much.